ವಿಜಯಪುರ ಹಾಗೂ ಬಾಗಲಕೋಟ ಜಿಲ್ಲೆಗಳ ಕಾಯಕ ಬಂಧುಗಳ ವಿಷಯಾಧಾರಿತ ತರಬೇತಿದಾರ ತರಬೇತಿ ಕಾರ್ಯಕ್ರಮದ ಅಡಿಯಲ್ಲಿ ಮಂಗಳವಾರದಂದು ಕಾಯಕ ಬಂಧುಗಳ ತರಬೇತಿದಾರರ ತರಬೇತಿ ಕಾರ್ಯಕ್ರಮದ ಅಡಿಯಲ್ಲಿ ಇಳಕಲ್ ತಾಲೂಕಿನ ಬಲಕುಂದಿ ಗ್ರಾಮ ಪಂಚಾಯತಿಗೆ 30 ಜನಗಳ ಶಿಬಿರಾರ್ಥಿಗಳು ಕ್ಷೇತ್ರ ಭೇಟಿಗಾಗಿ ಬಲಕುಂದಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದರು. ಸಂವಿಧಾನ ದಿನದ ಅಂಗವಾಗಿ ಗ್ರಾಮ ಪಂಚಾಯತಿಯ ಮುಂದೆ ಸಾಮೂಹಿಕವಾಗಿ ಸಂವಿಧಾನದ ಪೂರ್ವಪೀಠಿಕೆಯ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು. ನಂತರ ಶಿಬಿರಾರ್ಥಿಗಳು ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಚರ್ಚಿಸಿದರು. ಈ ಸಂದರ್ಭದಲ್ಲಿ ರೀಚ್ ಸಂಸ್ಥೆ ಬಾಗಲಕೋಟನ ಗ್ರಾಮ ಸ್ವರಾಜ ಅಭಿಯಾನದ ಮಾಸ್ಟರ್ ಟ್ರೈನರ್ ಆದ ಕುಮಾರ ಜಿ. ಎನ್ ಇವರು ಕರ್ನಾಟಕ ಬಾಲ್ಯ ವಿವಾಹ ವಿರೋಧಿ ವೇದಿಕೆಯ ಭಿತ್ತಿಪತ್ರ ಹಾಗೂ ಮಕ್ಕಳ ಹಕ್ಕುಗಳ ಕುರಿತು ಕೈಪಿಡಿ ಬಿಡುಗಡೆ ಮಾಡಿದರು. ನಂತರ ಶಿಬಿರಾರ್ಥಿಗಳು ಗ್ರಾಮ ಪಂಚಾಯತ ವ್ಯಾಪ್ತಿಯ ಬೇರೆ ಬೇರೆ ಕಾಮಗಾರಿಗಳ ಕ್ಷೇತ್ರ ಭೇಟಿ ಮಾಡಿ ಕಾಮಗಾರಿ ಕಡತಗಳನ್ನು ವೀಕ್ಷಿಸಿ ಗ್ರಾಮ ಪಂಚಾಯತಿಯಿಂದ ಮಾಹಿತಿಯನ್ನು ಪಡೆದರು. ಈ ಸಂದರ್ಭದಲ್ಲಿ ತಾಲೂಕಾ ತಾಂತ್ರಿಕ ಸಹಾಯಕರಾದ ವಿಶ್ವನಾಥ ಹೆಬ್ಬಳ್ಳಿ, ತಾಲೂಕಾ ಐಸಿ ಸಂಯೋಜಕರಾದ ಶ್ರೀಮತಿ ಯಲ್ಲಮ್ಮ ಬಂಡ್ರಿ, ಬಸವರಾಜ ಬೇವುರ ಸ್ವರಾಜ್ ಮಾಸ್ಟರ ಟ್ರೈನರ, ಕುಮಾರಿ ಸವಿತಾ ಗಾಣಿಗೇರ ಗ್ರಾಮ ಸ್ವರಾಜ್ ಮಾಸ್ಟರ ಟ್ರೈನರ ಪಾಡ ಸಂಸ್ಥೆ ಮುದೋಳ, ಗ್ರಾಮ ಪಂಚಾಯತ ಸದಸ್ಯರಾದ ಶ್ರೀನಿವಾಸ ರಾಠೋಡ, ಗ್ರಾಮದ ಹಿರಿಯರಾದ ಶಿವಪ್ಪ ಮೇಣಸಗೇರಿ, ಕಾರ್ಯದರ್ಶಿಗಳಾದ ಸಂಗಪ್ಪ ಗುರುಸಂಗಪ್ಪ ಕೂಡ್ಲೂರ, ಬಿಎಫ್ಟಿಯಾದ ಲಾಲಸಾಬ ಮುಲ್ಲಾ, ಕಾಯಕ ಮಿತ್ರರಾದ ಶ್ರೀಮತಿ ಸಂಗೀತ ರಾಠೋಡ, ಟಿಆರ್ಎಂಗಳಾದ ಕಿಶೋರಕುಮಾರ ಚವಹಾಣ, ಅರ್ಜುನ ರಾಠೋಡ, ಶ್ರೀಮತಿ ಭೀಮವ್ವ ಚಂದ್ರು ಚವಹಾಣ ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಮೊದಲು ಏನು ಮಾಡ್ತೀನಿ? ಫಸ್ಟ್ ಮೊದಲು NMR ತಗೊಂಡು ಕೆಲಸ ಮಾಡ್ತೀನಿ ಸರ್. NMR ಡೈರೆಕ್ಟ್ ಕೊಟ್ಟು ಬಿಡ್ತಾರಂಗ? ಇಲ್ಲ ಸರ್, 6 ಫಾರ್ಮ್ ಕೊಡ್ತೀವಿ ಸರ್. 6 ಫಾರ್ಮ್ ಯಾರಿಗೆ ಕೊಡ್ತೀವಿ? 6 ಫಾರ್ಮ್ ಬರ್ತು ನಾವು ಅಯ್ಯಪ್ಪ ಅವ್ರ ಕೈ ಕೊಡ್ತೀವಿ ಸರ್. ಪಂಚಾಯತ್ ಕೊಡ್ತೀವಿ ಸರ್. ಸರ್ 6 ಅಂದ್ರೆ ಏನು? 6 ಅಂದ್ರೆ ನಾವು ಲೇಬರ್ ಹೆಸರು ಬರ್ಕೊಡೋದು. ಅದನ್ನ ಒಂದು ಪಟ್ಟಿ ಮಾಡಿ ಅದಕ್ಕೆ 6 ಅಂತ. ಅಂದ್ರೆ ಕೆಲಸಕ್ಕಾಗಿ ಬೇಡಿಕೆ ಸರ್. ಇಷ್ಟು ಮಂದಿ ಕೆಲಸ ಬೇಕಂತ ನೀವು ಕೊಡ್ತೀವಿ. ಹೌದು ಸರ್. ನಿಮ್ಮ ತಂಡದಾಗ ಎಷ್ಟು ಮಂದಿ ಇದ್ದಾರೆ? ನಮ್ಮ ತಂಡದಾಗ ಸರ್ 100 ಜನ ಇದೆ ಸರ್. ಭಾಳ ಆಗಂಗಿಲ್ರಿ? ಆಗತ್ತೆ ಸರ್. ಆದರೆ ನಮ್ಮ ಬಿಟ್ಟು ಯಾರು ಹೋಗಲ್ಲ ಸರ್. ನನ್ನ ಕಡೆಯಿಂದ ಯಾರು ಹೋಗೋದಿಲ್ಲ ಸರ್. ಕೆಲಸ ಅಲ್ತೇನೆ ನನ್ನ ಧ್ವನಿ ಮೈಕಿನ ಜೋರು ಐತೆ. ಈಗ ಎಲ್ಲರೂ ನೀ 100 ಮಂದಿಗೆ ಕೆಲಸಕ್ಕೆ ಅರ್ಜಿ ಕೊಟ್ಟಿ. 100 ಮಂದಿ ಕೆಲಸ ಕೊಡ್ತಾರೆ ಪಿಡಿಯವರು? 100 ಜನ ಕೊಡ್ತಾರೆ ಸರ್. 100 ಮಂದಿ ಕೊಡ್ತಾರೆ ಸರ್. ಯಾರಿಗೂ ಬಿಟ್ಟಿಲ್ಲ? ಯಾರಿಗೂ ಬಿಡಿಲ್ಲ ಸರ್, ಎಲ್ಲರಿಗೂ ಕೊಡ್ತಾರೆ ಸರ್. ಪಗಾರ್ ಸರ್ ಬಜೆಟ್ ಇತ್ತಂದ್ರೆ ಹಿಂದಲೇ ಬೀಳುತ್ತೆ ಸರ್. ಒಂದು ವಾರದಲ್ಲೇ ಬೀಳುತ್ತೆ ಸರ್. ಬಜೆಟ್ ಇತ್ತಂದ್ರೆ ಬೀಳುತ್ತೆ. ಬಜೆಟ್ ಇರ್ಲಿಕ್ಕಂದ್ರೆ ಒಂದು ತಿಂಗಳಾಗ್ಬೋದು, 1.5 ತಿಂಗಳಾಗ್ಬೋದು ಸರ್. ಇದು ಹೆಂಗಾಗೈತಂದ್ರೆ ಹೇಳಿಕ್ಕೆ ಆಗ್ತಲ್ಲ. ಅದನ್ನ ಸೌಲಭ್ಯ ಅಂತ ದೊರಕಿಸ್ಕೊಟ್ಟಿಲ್ಲ ಎಮ್ಮನೂರು. ಅದನ್ನ ತನ್ನ ದಿನನಿತ್ಯದ ಕೆಲಸ ಅಂತ ದೊರಕಿಸ್ಕೊಟ್ಟನು. ಅವ ತನ್ನ ಜೊತೆಗಿರ್ತಕ್ಕಂಥ ವಿಶೇಷ ಕೀಟನ್ನ ಕರ್ಕೊಂಡು ಕೆಲ್ಸಕ್ಕೆ ಹೋಗೋಣ. ತನ್ನದು ಏನು ಉಳಿದ ಲೇಬರ್ಸ್ ಅದಾರ ಅವ್ರ ಜೊತೆಗೆನ ಈ ವಿಶೇಷ ತಂತ್ರವನ್ನು ಸಹಿತ ಹಾಕೊಂಡು ಮೆಜರ್ಮೆಂಟ್ ಬರುವಂಗೆ ಕೆಲಸ ಮಾಡಿಸಿ ಅವ್ರಿಗೂ ಸಹಿತ NMR ಕೊಡಿಸಿದ್ವಿ. ಯಾರಿಗಾರ ವಿಶೇಷ ತಂತ್ರವ್ರಿಗೆ ಪೇಮೆಂಟ್ ಆಗಲಾರ್ದೈತೇನಪ್ಪ? ಇಲ್ಲ ಸರ್, ಎಲ್ಲರಿಗೂ ಆಗಿದೆ ಸರ್. ಪೇಮೆಂಟ್ ಹಾಕ್ಬೇಕಂದ್ರೆ ಅವ್ರ ಕೆಲಸ ಬಂದೈತಿ? ಬಂದೈತೆ ಸರ್. ಕೆಲಸದ ಪ್ರಮಾಣ ಬಂದೈತಿ? ಕೆಲಸದ ಪ್ರಮಾಣ ಬಂದೈತೆ ಸರ್. ಅಂದ್ರೆ ನೀವು ಉಳಿದ ಲೇಬರ್ಸು ಆ ಕೆಲಸದ ಪ್ರಮಾಣ ಅದ್ರ ಕವರ್ ಮಾಡಿ ಕೊಡ್ತಾರೆ? ಅದ್ರಾಗ ಕವರ್ ಮಾಡಿಕೊಡ್ತಾರೆ ಸರ್. ಆ ಥರ ಅದು ವಿಶೇಷ ಅಂತ ಕೊಟ್ಟಿ ನಾವು ತನ್ನ ದಿನನಿತ್ಯದ ಕೆಲಸ ಅಂತೇಳಿ ಅದನ್ನು ಮಾಡಿಸ್ಕೊಟ್ಟಾನ. ಬೇರೆ ಇನ್ನೊಬ್ರು ಮೇಟ್ ಕರ್ಸಿ. ಏಳು ದಿನ ಸರ್. ಒಂದು ವರ್ಷದಾಗ 7 ದಿನ ಕೊಡ್ತಾರೋ ಅಥವಾ ನಿಮಗೆ ಒಂದು ವರ್ಷದಾಗ 7 ದಿನ ಕೊಡ್ತಾರೋ ಅಥವಾ ನಿಮ್ಗೆ ಏನು ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಕೊಡ್ತಾರೆ? ಒಂದು ಆರ್ಥಿಕ ವರ್ಷದಲ್ಲಿ ಒಂದು 100 ವಿಶೇಷ ಓದಿರ್ತಾರೆ. ಬಡ ಮಕ್ಕಳಿಗೆ ಅಂತ ಒಬ್ಬೊಬ್ರು ಸ್ಕೂಲಿಗೆ ಹೋಗಿಲ್ಲ ಸರ್. ಸ್ಕೂಲಿಗೆ ಹೋಗಿರ್ತಾರೆ, ಅವ್ರು ಹೋಗೋಕ್ಕಾಗಲ್ಲ ಸರ್. ಅಂಥವ್ರು ನಮ್ಮ ಕಡೆಯಿಂದ ಅವ್ರಿಗೆ ಅಲ್ಲೇ ಎನರ್ಜಿದಲ್ಲಿ ಓದೋದಕ್ಕೆ ಏನಾದರೂ ಅವಶ್ಯಕತೆ ಮಾಡ್ಕೊಳ್ಳೋದು ಸರ್. ಕೆಲಸ ಮಾಡಕ್ಕೆ ಆಟ ಆದರೂ ನಾನು ಕುಂತು ಪಾಠ ಹೇಳ್ಕೊಡ್ತೀನಲ್ಲ ಅಂತ. ನನ್ನ ಹೆಸರು ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರಿಗೆ ನನ್ನ ಹೃದಯಪೂರ್ವಕ ನನ್ನ ನಮಸ್ಕಾರಗಳು. ಆದಷ್ಟು ಬಲಕುಂದಿ ಪಂಚಾಯತಿಯಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಂಥ ಎಲ್ಲ ಪಿಡಿಎಸರಿಗೆ ಆಯ್ತು ಮತ್ತು ಎಲ್ಲ ಸದಸ್ಯರಿಗೆ ಆಯ್ತು ನನ್ನ ಹೃದಯಪೂರ್ವಕ ವಂದನೆಗಳು. ಇದೇ ರೀತಿಯಾಗಿ ಹೆಚ್ಚಿನ ಕೆಲಸ ನಮ್ಗೆ ಇನ್ನೂ ಈ ಗ್ರಾಮದಲ್ಲಿ ಸಿಗ್ಬೇಕಂತ ನಾವು ಬೇಡಿಕೆ ಇಡ್ತೀವಿ ಪಿಡಿಎಸರಿಗೆ. ಈಗ 2 ತಿಂಗಳಾಯ್ತು ಇನ್ನೂ ಕೆಲಸ ಇಲ್ಲ ನಮಗೆ.
ಹೆಚ್ಚಿನ ಇನ್ನೂ ಇಷ್ಟೊಂದು ತಿಳ್ಕೊಂಡು ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಾರ ಸರ್ ನಮ್ಮ ಸರ್, ಯಾಕೆ ನಮ್ಗೆ ಇನ್ನೊಂದು ಕೆಲಸ ಕೊಡ್ತಾ ಇಲ್ಲ ಅಂತ ನಮ್ಗೆ ಬೇಜಾರು. ಹಾಗಾಗಿ ಒಂದಿಷ್ಟು ಮೇಟ್ಗಳು ಯಾರು ಬಂದಿಲ್ಲ. ಇನ್ನೊಂದಿಷ್ಟು ಮೇಟ್ಗಳು ನಾವು ತಿಳ್ಕೊಂಡು ಇದು ಈ ಫಂಕ್ಷನ್ ನಮ್ಗೆ ಸಿಗೋದಿಲ್ಲ. ಬೇರೆ ಬೇರೆ ಮಾಹಿತಿನೂ ನಮ್ಗೆ ಬರ್ತಿರ್ತಾವೆ, ಬೇರೆ ಬೇರೆ ಮಾಹಿತಿನೂ ನಮ್ಗೆ ಸಿಗ್ತಿರ್ತೈತಿ. ಇದ್ರೊಳಗೆ ಭಾಗವಹಿಸ್ಬೇಕಂತೇಳಿ ನಾವು ಬಂದೀವಿ ಇಲ್ಲಿ. ಆದಷ್ಟು ನಮ್ಮ ಮೇಟ್ ಕೆಲಸ ಮಾಡೋದಂದ್ರೆ ಏನು, ನಮ್ಮ ಕರ್ತವ್ಯ ಅಂದರೆ ಫಸ್ಟ್ ಜವಾಬ್ದಾರಿ ಇಲ್ಲದವ್ರಿಗೆ ಜವಾಬ್ದಾರಿ ಮಾಡಿಸ್ಕೊಡೋದು, ಆ ನಂತರ 6 ಫಾರ್ಮ್ ಒಳಗೆ ಅವ್ರ ಹೆಸರು ತುಂಬಿ ಕೊಡೋದು. ಅದರೊಳಗೆ 15 ದಿವಸ ಒಳಗೆ ಕೆಲಸ ಕೊಟ್ರೆ ಕೆಲಸ ಮಾಡ್ತೀವಿ, ಕೆಲಸ ಕೊಡಲಿಲ್ಲ ಅಂದ್ರೆ ನಿರುದ್ಯೋಗ ಭತ್ತ ಅಂತ ಅರ್ಜಿ ಹಾಕೋದಿರುತ್ತೆ, ಅದನ್ನ ಹಾಕಿಸ್ಬೇಕಾದ್ರೆ ಇಲ್ಲಿವರೆಗೂ ನಾವು ನಿರುದ್ಯೋಗ ಭತ್ತಕ್ಕ ಅರ್ಜಿ ಹಾಕಿಲ್ಲ. ಯಾಕಂದ್ರೆ ನಮ್ಮ ಪೀಡಿಯಸರ ಮೇಲೆ ನಮ್ಗೆ ನಂಬಿಕೆ ಐತೆ ಅಂತೇಳಿ ನಾವು ನಿರುದ್ಯೋಗ ಭತ್ತಕ್ಕೆ ಹಾಕಿಲ್ಲ. ಅದು ಹಾಕುವಂತ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾವು ನಿಮ್ಮಲ್ಲಿ ಮನವಿ ಕೇಳ್ಕೊಂತ ಇದ್ದೀವಿ ಸರ್. ಸರ್ ನಾವು ಮುಂದೆ ಈಗ ನಮಗೊಬ್ರು ಗ್ರಾಪಸ್ಲಿಂದ ಅಭಯ್ ಸರ್ ಅಂತ ಕೆಲಸ ಮಾಡಿಸ್ತೀವಿ ಸರ್. ನಾನು ಅಲ್ಲಿ ರಾಯಚೂರೊಳಗ ರಾಜ್ಯ ಮಹಿಳಾ ಒಕ್ಕೂಟದಲ್ಲಿ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಇಲ್ಲಿ ಕಿಶೋರಿಯರ ಮಕ್ಕಳ ಪರವಾಗಿ ಕೆಲಸ ಮಾಡ್ತೀವಿ, ಗರ್ಭಿಣಿಯರ ಕೆಲಸ ಮಾಡ್ತಿರ್ತೀವಿ. ಆನಂತರ ಬಾಣಂತಿಯರ ಕೆಲಸ, ಅಂಗನವಾಡಿ ಏನಾರ ಸರ್ವೆ ಇತ್ತಂದ್ರೆ ಸರ್ವೆ ಕೆಲಸ, ಇವೆಲ್ಲ ನಮ್ಗೆ ನಾನಾ ಥರ ರೀತಿಲಿಂತ ನಮ್ಗೆ ಸರ್ವೆ ಕೊಡ್ತಾರೆ ಸರ್ ಅವರು. ಆ ಕೆಲಸ ಮಾಡಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಯಾವ ಕೆಲಸ ಸಂದರ್ಭ